ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಮುಂದಿನ ವಾರದಿಂದ ಶುರು ಆಗ್ತಾ ಇದೆ. ಇದಕ್ಕೋಸ್ಕರ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ನನಗೂ ಕೂಡ ಗೊತ್ತು. ಯಾಕಂತ ಅಂದರೆ ನಾವು ಹೆಣ್ಮಕ್ಳಲ್ವಾ, ನಮಗೆ ಯಾವುದೇ ಪೂಜೆಗಿಂತ ಲಕ್ಷ್ಮೀ ಪೂಜೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಲಕ್ಷ್ಮೀ ಪೂಜೆ ಮಾಡ್ತೀವೋ ಆ ಒಂದು ಕಳೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಮುಖದಲ್ಲಿ ಆ ಪೂಜೆಯ ಒಂದು ಲಕ್ಷ್ಮೀ ಕಳೆ ಇದ್ದೇ ಇರುತ್ತೆ. ಇದನ್ನ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಹಾಗೆ ಆಷಾಢ ಮಾಸದ ಲಕ್ಷ್ಮೀ ಪೂಜೆನೂ ಹಾಗೇನೆ, ಆ ಒಂದು ಕಳೆ ಮನೆಯಲ್ಲೂ ನೋಡೋದಿಕ್ಕೂ ಕೂಡ ಒಂಥರ ಸಂತೋಷ ಆಗುತ್ತೆ. ಮನೆಯಲ್ಲೂ ಅಷ್ಟೇನೆ, ನಾವು ಪೂಜೆ ಮಾಡುವಂತ ಹೆಣ್ಮಕ್ಳು ಮುಖದಲ್ಲೂ ಅಷ್ಟೇನೆ ಆ ಒಂದು ಸಂತೋಷ ಲಕ್ಷ್ಮೀ ಕಳೆ ಇದ್ದೇ ಇರುತ್ತೆ. ಇನ್ನು ಈ ದಿನ ಮಂಗಳವಾರ, ಮಂಗಳಕರವಾದಂತಹ ದಿನ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ, ಗಣೇಶನಿಗೆ ಅಂಗಾರಕ ಅಂದ್ರೆ ಮಂಗಳ ಗ್ರಹದ ಅಧಿಪತಿ, ಹಾಗಾಗಿ ಮಂಗಳ ಭೂಮಿಕಾರಕ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಂತ ಏನೇ ದೋಷಗಳಿದ್ರೂ ಕೂಡ ನೀವು ಈ ರೀತಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ, ಕಾಮಾಕ್ಷಿ ದೀಪ ಆರಾಧನೆ ಮಾಡೋದ್ರಿಂದ ಅದು ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಮನೆಯಲ್ಲಿ ಮಕ್ಕಳು ಹೇಳೋ ಮಾತು ಕೇಳ್ತಾ ಇಲ್ಲ, ದಾರಿ ತಪ್ಪಿಟ್ಟಿದ್ದಾರೆ, ಮತ್ತೆ ಕೆಟ್ಟ ಮಾತನ್ನ ಆಡ್ತಾ ಇದ್ದಾರೆ, ಕೆಟ್ಟ ಸಹವಾಸ ಮಾಡಿದ್ದಾರೆ, ಮತ್ತೆ ಕೆಟ್ಟ ಆಕರ್ಷಣೆಗೆ ಒಳಗಾಗಿದ್ದಾರೆ ಅಂತ ಅಂದರೆ ಅವರ ಹೆಸರನ್ನ ಹೇಳಿಬಿಟ್ಟು ಅವರು ಸರಿ ದಾರಿಗೆ ಬರಬೇಕು ಅಂತಂದರೆ, ಅವರೇ ಬದಲಾವಣೆ ಆಗಬೇಕು ಅನ್ನೋ ಥರ ನೀವು ಮಾಡಬೇಕು ಅಂದರೆ, ಅವರೇ ಸರಿ ದಾರಿಗೆ ಬರಬೇಕು ಅಂತ ಹೇಳಿಕೊಂಡು ಅವ್ರ ಹೆಸರಲ್ಲಿ ನೀವು ಈ ದೀಪಾರಾಧನೆ ಮಾಡ್ಬೋದು. ನಂತರ ಮಂಗಳ ಚಂಡಿಕಾ ಸ್ತೋತ್ರವನ್ನು ಹೇಳಬೇಕು. ಇನ್ನು ನಿಮಗೂ ಕೂಡ ಗೊತ್ತಿರುತ್ತೆ, ಪಾರ್ವತಿ ದೇವಿ ಅಂದ್ರೇ ಆದಿಪರಾಶಕ್ತಿ, ಲೋಕಮಾತೆ, ಲಲಿತಾ ತ್ರಿಪುರ ಸುಂದರಿ, ಚಾಮುಂಡೇಶ್ವರಿ, ಹೀಗೆ ನಾನಾ ಹೆಸರುಗಳಿಂದ ನಾವು ಆ ತಾಯಿಯನ್ನು ಕರಿತೀವಿ. ಆ ತಾಯಿಯ ಪ್ರತಿಯೊಂದು ಅವತಾರದ ಹಿಂದೆ ಕೂಡ ದುಷ್ಟ ಶಕ್ತಿಗಳನ್ನ ನಾಶ ಮಾಡುವಂತ ಉದ್ದೇಶನೇ ಇರೋದು. ಹಾಗೆ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ನಾಶ ಆಗಬೇಕು ಅಂತ ಅಂದ್ರೆ, ಬೇಗ ಕಡಿಮೆ ಆಗಬೇಕು ಎಲ್ಲ ರೀತಿಯಲ್ಲಿ ಅಂತ ಅಂದ್ರೆ, ನೀವು ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳು ಕೈಗೂಡಬೇಕು ಅಂತ ಅಂದ್ರೆ ಈ ಒಂದು ಸರಳವಾದಂತಹ ದೀಪಾರಾಧನೆ ನೀವು ಮಾಡಲೇಬೇಕು. ಬನ್ನಿ ಇವಾಗ ಈ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಷ್ಟು ವಾರ ಈ ದೀಪಾರಾಧನೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ನಿಯಮವನ್ನ ಪಾಲಿಸಬೇಕು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ಕಾಮಾಕ್ಷಿ ದೀಪದ ಆರಾಧನೆ, ತುಂಬಾ ಬೇಗ ಫಲ ಕೊಡುವಂತ ದೀಪಾರಾಧನೆ ಅಂತಾನೆ ಹೇಳ್ಬೋದು. ಹೇಗ್ ಮಾಡಬೇಕು ಅಂತಾನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಯಾರೆಲ್ಲ ಇಟ್ಕೊಂಡಿರ್ತಿರೋ ಈ ಒಂದು ದೀಪಾರಾಧನೆಯನ್ನ ಮಾಡಲೇಬೇಕು. ಮನೆಯಲ್ಲಿ ಕಾಮಾಕ್ಷಿ ದೀಪ ನಾವು ಇಟ್ಕೊಂಡಿಲ್ಲ ಅಂತ ಅಂದ್ರೂ ಕೂಡ ಮಂಗಳವಾರ ದಿನ ರಾಹುಗಾಲದಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಮಂಗಳ ಚಂಡಿಕಾ ಸ್ತೋತ್ರವನ್ನ ಪಾರಾಯಣ ಮಾಡಬೇಕು. ಇನ್ನು ಕಾಮಾಕ್ಷಿ ದೀಪ ನೀವು ತಗೋಬೇಕಾದ್ರೂ ಕೂಡ ಯಾವ ರೀತಿ ಲಾಭ ನಷ್ಟ ಎಣಿಸ್ಬೇಕು ಅಂತಾನೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ದೀಪದ ಸುತ್ತ ಎಲೆ ತರ ಇರುತ್ತೆ ನೋಡಿ, ಡಿಸೈನ್ ಏನಿರುತ್ತೆ, ಪೆಟಲ್ಸ್ ಏನಿರುತ್ತೆ, ಆ ಕೆಳಗಿನಿಂದ ಮೇಲಕ್ಕೆ ಲಾಭದಿಂದ ಶುರು ಮಾಡಬೇಕು. ಲಾಭ ನಷ್ಟ ಅಂತ ಎಣಿಸ್ತಾ ಹೋಗ್ಬೇಕು. ಒಟ್ನಲ್ಲಿ ಲಾಭದಿಂದ ಶುರು ಮಾಡಿ ಲಾಭಕ್ಕೆನೆ ಕೊನೆ ಆಗ್ಬೇಕು. ಇನ್ನು ಹಿತ್ತಾಳೆದು, ತಾಮ್ರದು ತಗೋಬಹುದು, ನಿಮ್ಮ ಶಕ್ತಿಗೆ ಅನುಸಾರ ತಗೋಬಹುದು. ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟು, ದೀಪದ ಹಿಂಭಾಗದಲ್ಲೂ ಕೂಡ ದೇವಿಯ ಚಿತ್ರ ಇರುತ್ತೆ. ಹಂಗಾಗಿ ದೀಪದ ಮುಂಭಾಗದಲ್ಲಿ ಮತ್ತೆ ಹಿಂಭಾಗಕ್ಕೆ ಗಂಧ ಅರಿಶಿನ ಕುಂಕುಮ ಹಚ್ಚಲೇಬೇಕು. ಯಾವ ರೀತಿ ಬೇಕಾದ್ರೂ ನೀವು ಅಲಂಕಾರ ಮಾಡ್ಬೋದು. ಅಲಂಕಾರ ಅನ್ನೋದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಕಾಮಾಕ್ಷಿ ದೀಪನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಅರಿಶಿನ ಕುಂಕುಮ ಗಂಧ ಹಚ್ಬಿಟ್ಟು ಕೆಂಪು ಮತ್ತೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಬೇಕು. ಕಾಮಾಕ್ಷಿ ದೀಪ ಯಾವಾಗ್ಲೂ ಅಷ್ಟೇನೆ ದಕ್ಷಿಣದ ಗೋಡೆಗೆ ಉತ್ತರಕ್ಕೆ ಮುಖ ಮಾಡ್ಬಿಟ್ಟು ದೀಪ ಹಚ್ಬೇಕು. ಮನೆ ಮೇನ್ ಡೋರ್ ಅಥವಾ ದೇವ್ರ ಮನೆ ಡೋರು ಯಾವ ಕಡೆಗಿರುತ್ತೋ ಆ ಕಡೆ ಮುಖ ಮಾಡ್ಬಿಟ್ಟು ಹಚ್ಬೇಕು. ಅಥವಾ ನಿಮ್ಮ ಮನೆಯ ಮೇನ್ ಡೋರ್ ಆಗಿರ್ಬೋದು ಅಥವಾ ದೇವ್ರ ಮನೆ ಡೋರೇ ಆಗಿರ್ಬೋದು, ಉತ್ತರಕ್ಕೆ ಇದ್ರೂ ಕೂಡ ಬಾಗ್ಲು ಕಡೆಗೆ ಈ ದೀಪವನ್ನ ಮುಖ ಮಾಡ್ಬಿಟ್ಟು ಈ ದೀಪ ಹಚ್ಬೇಕು. ಕೆಲವರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ರಾಹುಗಾಲದಲ್ಲಿ ಮನೆಯಲ್ಲಿ ಇರೋದಿಲ್ಲ. ಹಂಗಾಗಿ ಬೆಳಗ್ಗೆ ಹಚ್ಬೋದಾ ಅಂತ ಅಂದರೆ, ನೀವು ಬೆಳಗ್ಗೆ ಹಚ್ತೀರಾ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೋದು. ಈ ದೀಪನ ಹಚ್ಬಿಟ್ಟು ದೀಪದ ಮುಂದೆ ಕೆಂಪು ಕಲ್ಸಕ್ರೆ ಅಥವಾ ಜೇನುತುಪ್ಪ ಇದನ್ನ ನೈವೇದ್ಯಕ್ಕೆ ಇಡಬೇಕು. ಇನ್ನು ಎಲೆ ಅಡಿಕೆ ಬಾಳೆಹಣ್ಣು ಇದನ್ನು ಕೂಡ ಇಡ್ಬೋದು. ಹಾಗೆ 2 ತುಪ್ಪದ ದೀಪ ಅಂದರೆ, ನೀವು ಪ್ರತಿದಿನ ದೇವ್ರ ಮುಂದೆ ಏನ್ ದೀಪ ಹಚ್ಚಿರ್ತೀರೋ ತುಪ್ಪದ ದೀಪ ಅದನ್ನೇ ಕಾಮಾಕ್ಷಿ ದೀಪದ ಮುಂದೆ ಇಟ್ಬಿಟ್ಟು ಹಚ್ಬೋದು. ಯಾಕೆ ಈ ದೀಪಾರಾಧನೆ ಮಾಡಬೇಕು ಅಂತ ಅಂದ್ರೆ, ಯಾಕೆ ಮಂಗಳವಾರನೇ ಮಾಡಬೇಕು ಈ ದೀಪಾರಾಧನೆ ಅಂತ ನೀವು ಕೇಳೋದಾದ್ರೆ, ದೃಷ್ಟಿ ದೋಷ ಆಗಿರ್ಬೋದು, ಎಂಥದ್ದೇ ನೆಗೆಟಿವಿಟಿ ಅನ್ನೋದೇ ಇರಲಿ, ಇವಾಗ ಮನೆಯಲ್ಲಿ ಸುಮ್ಮನೆ ಕಿರಿಕಿರಿ ಆಗೋದು, ಜಗಳಗಳು ಆಗ್ತಾ ಇರೋದು, ಮನೆಯಲ್ಲಿ ಅಮಾವಾಸ್ಯೆ ಬಂದ್ರೆ ಸಾಕು ಅಥವಾ ಹುಣ್ಣಿಮೆ ಬಂದ್ರೆ ಸಾಕು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗ್ತಾನೆ ಇರುತ್ತೆ. ಅಲ್ಲಿ ಕಾರಣನೇ ಇರೋದಿಲ್ಲ ಜಗಳ ಆಡೋದಕ್ಕೆ, ಆದ್ರೂ ಕೂಡ ಜಗಳ ಆಗ್ತಾನೆ ಇರುತ್ತೆ.
ಇಂಥದ್ದೆಲ್ಲ ಮನೆಯಲ್ಲಿ ಕಡಿಮೆ ಆಗಬೇಕು, ಒಂದು ರೀತಿ ಪ್ರೀತಿ ಬಾಂಧವ್ಯ ಹೆಚ್ಚಾಗಿರಬೇಕು ಅಂತಂದರೆ ಈ ರೀತಿ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಮೊದಲು ಕಡಿಮೆ ಆಗೋ ರೀತಿನಲ್ಲಿ ಮಾಡಬೇಕು. ಇದು ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಅಂದರೆ ಮಂಗಳವಾರ ದಿನ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡೋದ್ರಿಂದ ತುಂಬ ಬೇಗ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ಹೆತ್ತವರು ಹೇಳೋ ಮಾತೆ ಕೇಳೋದೇ ಇಲ್ಲ, ಬೇರೆಯವರ ಕೆಟ್ಟ ಸಹವಾಸಕ್ಕೆ ಬಲಿಯಾಗಿರ್ತಾರೆ. ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಅವರು ತಾವಾಗಿಯೇ ಸರಿ ದಾರಿಗೆ ಬರಬೇಕು ಅಂದ್ರೂ ಕೂಡ ಈ ದೀಪಾರಾಧನೆಯಿಂದ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಎಲ್ಲರ ಮೇಲೂ ಕೂಡ ಪ್ರಭಾವ ಬಿದ್ದೇ ಬೀಳುತ್ತೆ. ಅಷ್ಟೇ ಅಲ್ಲದೆ ಇದು ರಾಹುವಿನ ಪ್ರಭಾವ ಕೂಡ ಆಗಿರುತ್ತೆ. ಮನೆಗಳಲ್ಲಿ ಯಾವುದೇ ಜಾತಕದಲ್ಲಿ ರಾಹು ದೋಷ ಪ್ರಾರಂಭ ಆಯ್ತು ಅಂತಂದ್ರೆ ಅದರ ಎಫೆಕ್ಟು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ರಾಹುವಿನ ಪ್ರಭಾವನೆ ತುಂಬಾ ನಿಧಾನ, ಮಂದಗತಿ, ಸೋಮಾರಿತನ, ಹೀಗೆ ಹಾಗಾಗಿ ಮನೆಯಲ್ಲಿ ನೀವು ಅಂದ್ಕೊಂಡಿರುವಂತ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇದೆ ಅಂತ ಅಂದ್ರೆ, ಯಾವುದು ಕೈಗೂಡ್ತಾ ಇಲ್ಲ ಅಂತ ಅಂದ್ರೆ, ಯಾವುದೇ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಅಂದ್ರೆ, ಮಕ್ಕಳು ಯಾರು ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ಈ ದೀಪಾರಾಧನೆಯನ್ನ ಮಾಡ್ಬೋದು. ರಾಹುಗಾಲದಲ್ಲಿ ಮಾಡೋದ್ರಿಂದ ರಾಹು ದೋಷ ನಿವಾರಣೆ ಆಗುತ್ತೆ. ಅಲ್ಲದೆ ಆದಿಪರಾಶಕ್ತಿಯ ಒಂದು ಆಶೀರ್ವಾದ ಕೂಡ ಸಿಗುತ್ತೆ. ಮಂಗಳವಾರ ಮಾತ್ರ ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ. 16 ಮಂಗಳವಾರ ಅಥವಾ 21 ಮಂಗಳವಾರ ಮಾಡ್ಬೋದು. ಮತ್ತೆ ಮಧ್ಯದಲ್ಲಿ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಆ ವಾರನ ಬಿಟ್ಬಿಟ್ಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾನ್ ವೆಜ್ ತಿನ್ಬೋದಾ ಅಂತ ಅಂದ್ರೆ ಮಂಗಳವಾರ ಬಿಟ್ಬಿಟ್ಟು ಬೇರೆ ದಿನ ತಿನ್ಬೋದು. ಮನೆಯವ್ರಿಗೂ ಕೂಡ ಅಷ್ಟೇನೆ. ಇನ್ನು ಮೊದಲ ವಾರ ಮಂಗಳವಾರ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ 16 ಮಂಗಳವಾರ ಅಥವಾ 21 ಮಂಗಳವಾರ ನೀವು ಎಷ್ಟು ವಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟೂ ವಾರ ನಿರ್ವಿಘ್ನವಾಗಿ ಕಾಮಾಕ್ಷಿ ದೀಪಾರಾಧನೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಪ್ಪ. ನಮ್ಮ ಮನೆಯಲ್ಲಿರುವಂಥ ತುಂಬ ನೆಗೆಟಿವಿಟಿ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ. ಮನೆಯವರೆಲ್ಲರೂ ಕೂಡ ಎಲ್ಲರ ಮನಸ್ಥಿತಿ ಕೂಡ ಚೆನ್ನಾಗಿರಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು ನಡೀತಾ ಇರಬೇಕು. ಮಕ್ಕಳು ಒಳ್ಳೆ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು. ಇದೆಲ್ಲದರ ಸಲುವಾಗಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಇದ್ದೀನಿ. ಈ ಒಂದು ದೀಪಾರಾಧನೆ ಯಶಸ್ವಿಯಾಗಿ ಮಾಡೋದಕ್ಕೆ ಆಶೀರ್ವಾದ ಮಾಡು, ಅನುಕೂಲ ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ಳಿ. ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಂತರ ದೀಪಾರಾಧನೆಯನ್ನು ಸ್ಟಾರ್ಟ್ ಮಾಡಿ. ದೀಪ ಹಚ್ಚುವಾಗ ಡೈರೆಕ್ಟ್ ಆಗಿ ದೀಪನ ಬೆಂಕಿ ಪೊಟ್ಟಣದಿಂದ ನೀವು ಹಚ್ಚಬಾರ್ದು. 2 ಊದ್ಗಡ್ಡಿ ತಗೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮ ಒಂದೇ ಒಂದು ಬಿಡಿ ಹೂನ ಇಟ್ಕೊಂಡ್ಬಿಟ್ಟು ಅದನ್ನ ನೀವು ಬೆಂಕಿ ಪೊಟ್ಟಣದಿಂದ ಆ ಊದ್ಗಡ್ಡಿನ ಹಚ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ದೀಪನ ಹಚ್ಚಬೇಕು. ದೇವ್ರನ್ನ ನೆನೆಸ್ಕೊಂಡು ದೀಪ ಹಚ್ಚಬೇಕು. ದೀಪ ಹಚ್ಚುವಂತ ಸಮಯದಲ್ಲಿ ಈ ಒಂದು ಮಂತ್ರವನ್ನ ಹೇಳ್ಕೋಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತಿ ಅಂತ ಹೇಳ್ಕೋಬೇಕು. ಈ ಒಂದು ಮಂತ್ರನ ಹೇಳ್ಕೊಂಡು ದುರ್ಗಾ ದೇವಿನ ಸ್ಮರಣೆ ಮಾಡ್ಕೊಳ್ತಾ ಈ ಮಂಗಳ ಚಂಡಿಕ ಸ್ತೋತ್ರವನ್ನ ಓದ್ಬೇಕು. ಒಂದೇ ಒಂದು ಸಾರಿ ಇದನ್ನ ಓದಿದ್ರು ಕೂಡ ಸಾಕು. 12 ಸಾಲುಗಳು ಇರುವಂತ ಸ್ತೋತ್ರ, ನಿತ್ಯ ಪ್ರಾರ್ಥನಾ ಸ್ತೋತ್ರ ಅಂತ ಬುಕ್ ಸಿಗುತ್ತೆ ನಿಮ್ಗೆ. ಅದನ್ನ ತಗೊಂಡ್ರೆ ಇದೆಲ್ಲ ಕೂಡ ಅದರಲ್ಲೇ ಇರುತ್ತೆ. ಬುಕ್ ಸ್ಟೋರ್ಸ್ನಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲೂ ಕೂಡ ಈ ಬುಕ್ಕು ಸಿಗುತ್ತೆ. ಕಡಿಮೆ ಬೆಲೆನಲ್ಲೇ ಸಿಗುತ್ತೆ. ಎಲ್ಲ ದೇವರ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರಗಳು ಕೂಡ ಇರುತ್ತೆ. ಕೊನೆಯಲ್ಲಿ ಲಾಸ್ಟ್ ಪೇಜ್ನಲ್ಲಿ ಅನುಕೂಲಕರವಾದಂತಹ ಸ್ತೋತ್ರಗಳು ಕೂಡ ಇರುತ್ತೆ. ಈ ಒಂದು ಬುಕ್ ಇದ್ರೆ ಸಾಕು, ನಿಮಗೆ ಪ್ರತಿದಿನ ನೀವು ಓದೋದಕ್ಕೆ, ಪಾರಾಯಣ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಈ ಸ್ತೋತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಥವಾ ಸ್ತೋತ್ರಮಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಅದರಲ್ಲೂ ಕೂಡ ನೋಡಿಕೊಂಡು ನೀವು ಹೇಳ್ಕೋಬೋದು. ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ಇದರ ರೆಕಾರ್ಡಿಂಗ್ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ, ಅದನ್ನು ಪ್ಲೇ ಮಾಡಿಕೊಂಡ್ರೆ ಕೇಳ್ಬೋದು. ಏನೇ ಅಂದ್ರೂ ಮಂಗಳವಾರ ರಾಹುಗಾಲದ ಸಮಯದಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಮನೆಯ ನೆಗೆಟಿವಿಟಿ ತುಂಬ ಬೇಗ ಕಡಿಮೆ ಆಗುತ್ತೆ. ಯಾರಾದರೂ ಬಂದು ಹೋಗಿ ದೃಷ್ಟಿದೋಷಗಳಾಗಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಯಾವುದೇ ಮಂಗಳವಾರ ಸ್ಟಾರ್ಟ್ ಮಾಡ್ಕೋಬಹುದು. ಇನ್ನೇನು ಆಷಾಢ ಮಾಸ ಕೂಡ ಶುರು ಆಗ್ತಾ ಇದೆ, ನೀವು ಅವಾಗಿಂದನೂ ಕೂಡ ನೀವು ಶುರು ಮಾಡ್ಕೋಬಹುದು. ಇನ್ನು ನಾನ್ ವೆಜ್ ತಿನ್ನೋ ಅಂಥವ್ರು ಕೂಡ ಅಷ್ಟೇ, ನೀವು ಮಧ್ಯಾಹ್ನ ರಾಹುಗಾಲದಲ್ಲಿ ದೀಪಾರಾಧನೆ ಮಾಡಿದ್ರು ಕೂಡ ಆ ದಿನ ಬಿಟ್ಬಿಟ್ಟು ಬೇರೆ ದಿನ ಬೇಕಾದ್ರೆ ತಿನ್ಬೋದು. ಮನೆಯವ್ರಿಗೂ ಕೂಡ ಮಾಡ್ಕೊಡ್ಬೋದು. ಯಾವುದೇ ನಿಯಮಗಳು ಏನೂ ಇಲ್ಲ. ಈ ರೀತಿ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಇದಿಷ್ಟು ಕೂಡ ಮಂಗಳವಾರ ದಿನ ಕಾಮಾಕ್ಷಿ ದೀಪಾರಾಧನೆಯನ್ನು ರಾಹುಗಾಲದಲ್ಲಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಉಪಯೋಗಗಳಾಗುತ್ತೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.